ಜಗತ್ತಿನಲ್ಲಿ ಅದೆಷ್ಟೋ ಬಗೆಯ ನಾಯಿಗಳಿವೆ. ಒಂದಕ್ಕಿಂತ ಮತ್ತೊಂದು ಅದ್ಭುತ ಅನ್ನೋ ತಳಿಗಳಿವೆ. ಲಕ್ಷಾಂತರ ಬೆಲೆ ಬಾಳೋ ಮತ್ತೊಂದಷ್ಟು ತಳಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಓಡಿದಷ್ಟು ಸುಸ್ತಾಗದ ನಾಯಿಯ ಜಾತಿ ಇದು. ವಿಶೇಷವಾಗಿ ಬೇಟೆಗೆ ಬಳಕೆಯಾಗುವಂಥ ತಳಿ ಇದು. ಎಸ್, ನಾವು ಹೇಳೋದಕ್ಕೆ ಹೊರಟಿರೋದು ಪರೋಹಾ ಹೌಂಡಾ ತಳಿಯ ಕಥೆಯನ್ನ. ಮೆಡಿಟೇರಿಯನ್ ರಾಷ್ಟ್ರಗಳಲ್ಲಿ ಕಂಡುಬರುವಂತಹ ಈ ನಾಯಿ ಭಯಂಕರ ಚಾಣಾಕ್ಷ ಕಣ್ರಿ. ಬುದ್ಧಿವಂತ ನಾಯಿಗಳ ಸಾಲಿನಲ್ಲಿ ಮಂಚೂಣಿನಲ್ಲಿದೆ. ಜೊತೆಗೆ ಸಿಕ್ಕಾಪಟ್ಟೆ ಬಲಿಷ್ಠ ನಾಯಿ ಕೂಡ ಹೌದು. 5 ರಿಂದ 6 ಅಡಿ ಎತ್ತರದ ಈ ನಾಯಿ ಸಾಹಸಕ್ಕೆ ಜನಪ್ರಿಯ. ಒಳ್ಳೆ ಉದ್ದೇಶಕ್ಕೆ ಬಳಸಿದ್ರೆ ಒಳ್ಳೆ ನಾಯಿ, ಕೆಟ್ಟದಕ್ಕೆ ಬಳಸಿದ್ರೆ ಕೆಟ್ಟದ್ದು ಅನ್ನೋ ಅದ್ಭುತ ತಳಿ ಇದು. ಸುಲಭವಾಗಿ ತರಬೇತಿ ಕೊಡಬಹುದು. ನೀವು ತರಬೇತಿ ನೀಡದಂತೆ ತಯಾರಾಗುತ್ತೆ. ಜಿಗಿಯೋದು, ಓಡೋದು, ಈಜೋದು ಈ 3 ಈ ನಾಯಿಗೆ ಸಖತ್ ಇಷ್ಟ. 3 ಲಕ್ಷ ರೂಪಾಯಿ. ಮನೆ ಬಳಕೆಗೆ ಇದನ್ನು ಸಾಕೋದು ಕಡಿಮೆ. ಯಾಕಂದರೆ ಕುಟುಂಬದೊಂದಿಗೆ ಅಷ್ಟು ಸುಲಭವಾಗಿ ಹೊಂದ್ಕೊಳ್ಳಲ್ಲ. ಹೊಂದ್ಕೊಂಡ್ರೆ ಮಾತ್ರ ಜೀವಕ್ಕೆ ಜೀವ ಕೊಡುವಂಥ ಜಾತಿ ಇದು. ಇಲಿಗಳನ್ನು ಹಿಡಿಯೋದು ಅಂದರೆ ಈ ತಳಿ ನಾಯಿಗಳಿಗೆ ಪಂಚಪ್ರಾಣ ಕಣ್ರಿ. ಎಂಥ ಬಿಲ್ದಲ್ಲಿರೋ ಇಲಿನಾದ್ರೂ ಹುಡುಕಿ ತೆಗಿಬಲ್ದು. ಅಂದಹಾಗೆ ಈ ನಾಯಿ ಬೆಲೆ 1 ರಿಂದ 3 ಲಕ್ಷ ರೂಪಾಯಿ. ಬಿಯರ್ಡ್ ಕೊಲ್ಲಿ. ಸಾಕು ನಾಯಿ ಜಾತಿಗೆ ಸೇರುವ ಅತ್ಯಂತ ಮುದ್ದಾದ ಬಿಯರ್ಡ್ ಕೊಲ್ಲಿ. 3 ರಿಂದ 4 ಅಡಿ ಈ ಪುಟಾಣಿ ನಾಯಿ ಸ್ಕಾಟ್ಲೆಂಡ್ನಲ್ಲಿ ಸಖತ್ ಫೇಮಸ್. ಸುಮಾರು 14 ರಿಂದ 15 ವರ್ಷ ಬದುಕಬಲ್ಲ ಈ ನಾಯಿ ಮನೆಯೊಳಗಿನ ವಾತಾವರಣಕ್ಕೆ ಸೂಕ್ತವಾಗಿ ಹೊಂದಿಕೊಳ್ಳುತ್ತೆ. ಮಗುವಿನಂತೆ ಸಾಕಬಹುದಾದ ನಾಯಿ ಇದು. 2.5 ಲಕ್ಷ ರೂಪಾಯಿ. ಅಮೆರಿಕ, ಇಂಗ್ಲೆಂಡ್ನ ಮಂದಿ ಹುಚ್ಚು ಬಿದ್ದು ಪ್ರೀತಿಸುವಂತಹ ತಳಿ ಇದು. ಮಕ್ಕಳಿಲ್ಲದ ಮನೆಗಂತೂ ಇದೊಂದು ಪುಟಾಣಿ ಮಗುನೆ. ತುಂಬ ಸೌಮ್ಯ ಸ್ವಭಾವದ ಈ ನಾಯಿಗೆ ಬರೋಬ್ಬರಿ ಸಖತ್ತಾಗಿ ಬೇಡಿಕೆ ಇದೆ. 50,000 ದಿಂದ 2.5 ಲಕ್ಷ ರೂಪಾಯಿವರೆಗಿನ ನಾಯಿಗಳಿದ್ದಾವೆ. ಅಕಿಟಾ ಎಂಬ ಮುದ್ದು ಮರಿ. ಅಮೆರಿಕದ ಮಂದಿ ಹುಚ್ಚೆದ್ದು ಪ್ರೀತಿಸುವ ತಳಿ ಅಕಿಟಾ. ನೋಡಿದ್ರೆ ಮುದ್ದು ಮಾಡಬೇಕು ಅನ್ಸೋಂಥ ಚಂದದ ತಳಿ ಇದು. ಅಮೆರಿಕ ಹಾಗೂ ಜಪಾನ್ನ ಬಲು ಜನಪ್ರಿಯ ತಳಿ. ಮೂರರಿಂದ 4 ಅಡಿ ಎತ್ತರದ ಈ ನಾಯಿ ಸುಮಾರು 15 ವರ್ಷಗಳ ಕಾಲ ಬದುಕುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಜೀವಂತ ಸಾಕ್ಷಿ ಈ ನಾಯಿ. ನೋಡೋದಕ್ಕೆ ಅದೆಷ್ಟೇ ಪುಟ್ಟದಾಗಿದ್ರೂ ಬಲಿಷ್ಠ ನಾಯಿನಪ್ಪ ಇದು. ಕುಟುಂಬಕ್ಕೆ ಹೊಂದ್ಕೊಳ್ಬಹುದು, ಆದರೆ ಸೌಮ್ಯ ಸ್ವಭಾವದೇನಲ್ಲ. ತುಸು ಚಾಣಾಕ್ಷ ಕುನ್ನಿ. ಸುಮಾರು 2 ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳೋ ನಾಯಿ ಇದು. ಇದು ಕೋಟಿ ಲಕ್ಷ ಬಾಳೋ ನಾಯಿಗಳ ಕಥೆ. ಈ ಜಗತ್ನಲ್ಲಿ ಇನ್ನೂ ಅನೇಕ ಬಗೆಯ ಅನೇಕ ತಳಿಗಳ ನಾಯಿಗಳಿವೆ. ಆದರೆ ದುಬಾರಿ ನಾಯಿಗಳು ಜಾತಿ ಮತ್ತು ಕೀರ್ತಿಯಿಂದ ಇವತ್ತು ಟಾಪ್ 10 ಸ್ಥಾನ ಗಳಿಸಿವೆ. ಈ ನಾಯಿಗಳ ಕತೆ ಕೇಳಿ ನಮ್ಮ ಬೀದಿ ನಾಯಿಗಳೆಲ್ಲ ಅಸೂಯೆ ಪಡ್ತಿರಬಹುದು ಅಲ್ವಾ? ಆದರೆ ನಮ್ಮ ಬೀದಿ ನಾಯಿಗಳಿಗೂ ಒಂದಲ್ಲ ಒಂದು ದಿನ ಒಳ್ಳೆ ಕಾಲ ಬರಬಹುದು. ಏನಂತೀರಾ? ಇದು ಇವತ್ತಿನ ಸುವರ್ಣ ಫೋಕಸ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.